ತುಂಬ ದಿನದ ನಂತರ ಮತ್ತೆ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪಾರು ಶಿವ ವ್ಲಾಗ್. ಎಲ್ಲರ ಹಾಗೆ ನಾವು ಕೂಡ ವ್ಲಾಗ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡಬೇಕು ಅನ್ಸುತ್ತೆ, ಬಟ್ ಎಡಿಟಿಂಗ್ ಮಾಡಿ ಮತ್ತೆ ಅದನ್ನ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಜೊತೆಗೆ ಮನೇಲಿ ಇಬ್ರು ಮಕ್ಕಳನ್ನ ಮೇಂಟೈನ್ ಮಾಡಿಕೊಂಡು ವಿಡಿಯೋನ ಎಡಿಟ್ ಮಾಡಿ ಹಾಕೋಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಪೆಂಡಿಂಗ್ ವಿಡಿಯೋಸ್ ಇತ್ತು ಅಂತ ಈ ವ್ಲಾಗ್ನ ನಾನು ಮಾಡ್ತಾ ಇದ್ದೀನಿ. ನನ್ನ ಮಗನಿಗೆ 6 ತಿಂಗಳಿದ್ದಾಗ ನಾವು ಹೊರನಾಡಿಗೆ ಹೋಗಿ ಅನ್ನಪೂರ್ಣೇಶ್ವರಲ್ಲಿ ಅನ್ನಪ್ರಶ್ನ ಮಾಡಿಸಿದ್ವಿ. ಇನ್ನು ಈ ವಿಡಿಯೋನ ಎಡಿಟ್ ಮಾಡಾಕೋಕೆ ನನಗೆ ಸತತವಾಗಿ 3 ತಿಂಗಳೇ ಬೇಕಾಯಿತು. ಯಾಕಂದ್ರೆ ಆ ಗ್ಯಾಪಲ್ಲಿ ನನ್ನ ಮಗನಿಗೆ ತುಂಬ ಹುಷಾರಿಲ್ದಿರಂಗಾಯ್ತು ಇಬ್ರಿಗೂ ಕೂಡ. ಇನ್ನು ನಾವು ಹಾಸನಿಂದ ಹೊರನಾಡಿಗೆ 6:30ಗೆ ಬಿಟ್ವಿ ಮನೇನ. ಹೋಗಿದ್ದು ಅಲ್ಲಿಗೆ 10:30 ಆಯಿತು. ಬೇಗನೆ ರೀಚ್ ಆದ್ವಿ. ಅವತ್ತಂತೂ ತುಂಬ ಫ್ರೀ ಇತ್ತು. ಶುಕ್ರವಾರ ಆಗಿರೋದ್ರಿಂದ ಅಷ್ಟು ಏನು ಜನ ರಶ್ ಇರಲಿಲ್ಲ ಬೆಳಗಿನ ಜಾವ ಬೇಗ ಹೋಗಿದ್ದಕ್ಕೆ. ಶುಕ್ರವಾರ ನಾವು ತುಂಬ ಜನ ಇರ್ತಾರೆ ದೇವಸ್ಥಾನದಲ್ಲಿ, ರಶ್ ಇರುತ್ತೆ. ನಮಗೆ ಹೇಗಪ್ಪ ಮಕ್ಕಳನ್ನೆಲ್ಲ ಇಟ್ಕೊಂಡು ಎಲ್ಲನೂ ಮುಗಿಸ್ಕೊಬರೋದು ಅನ್ನೋಂಗೆ ಆಗಿತ್ತು. ಆದರೆ ನಮ್ಮ ಪುಣ್ಯಕ್ಕೆ ಅವತ್ತು ಜನ ಕಮ್ಮಿ ಇದ್ದರು ಆ್ಯಂಡ್ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ನಾವು ಒಂದಲ್ಲ ಅಂತ 2 ಸಲ ದರ್ಶನ ಮಾಡ್ಕೊಬಂದ್ವಿ. ಆನಂತರ ನನ್ನ ಮಗನಿಗೆ ಅನ್ನಪ್ರಶ್ನಕ್ಕೆ ಅಂತ ಹೇಳಿ ಪೂಜೆಗೆ ಕೂತ್ಕೊಂಡ್ವಿ. ಪುಟಾಣಿ ಇಲ್ಲಿ ಅಷ್ಟೊಂದು ಕೊಡ್ತೀನಿ. ಕುಂಕುಮ ಅಂದ್ಕೊಂಡ ಹಾಗೆ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನೆರವೇರಿತು. ನಾವು ಕೂಡ ಅರ್ಚಕರ ಕಾಲಿಗೆಲ್ಲ ಬಿದ್ದು ನಮಸ್ಕಾರ ಮಾಡ್ಕೊಂಡ್ವಿ. ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಪಕ್ಕದಲ್ಲಿ ಅಲ್ಲೇ ಬೆಲ್ಲದ ಪಾನಕ ಮಾಡ್ತಿದ್ರು. ಶುಂಠಿ ಹಾಕಿ ತುಂಬ ಖಾರವಾಗಿ ಮಾಡಿದರು. ಜರ್ನಿ ಮಾಡಿದ್ರಿಂದ ನಮಗಂತೂ ಅವ್ರು ಆ ಪಾನಕ ಕೊಟ್ಟಿದ್ದಂತೂ ಅಮೃತದ ಥರ ಫೀಲ್ ಆಯಿತು. ಬಾಣಂತನ ಎಲ್ಲ ಆದಮೇಲೆ ತುಂಬ ಗ್ಯಾಪಲ್ಲಿ ನಾವು ಹೋಗಿದ್ದ ದೇವಸ್ಥಾನ ಅಂದರೆ ಹೊರನಾಡು. ನಾವಂತೂ ತುಂಬ ನಮಗೆ ಫ್ರೀ ಇದ್ದಿದ್ದಕ್ಕೂ ಅದಕ್ಕೂ ದೇವಸ್ಥಾನ ಆರಾಮಾಗಿ ಸಮಾಧಾನವಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ. ದೇವಸ್ಥಾನ ರಶ್ ಇದ್ದಾಗ ಮಕ್ಕಳು ಕರ್ಕೊಂಡು ಹೋದರೆ ಅದರಲ್ಲಾಗೋ ಹಿಂಸೆ ಯಾರಿಗೂ ಬೇಡ, ಅಷ್ಟು ಹಿಂಸೆ ಆಗುತ್ತೆ. ಬಟ್ ನಮಗಂತೂ ಹೊರನಾಡಲ್ಲಂತೂ ಹೇಗೆ ಹೋಗಿ ಬಂದ್ವಿ ಅಂತಲೇ ಗೊತ್ತಾಗಲಿಲ್ಲ. ಇನ್ನೂ ಈ ಗ್ಯಾಪ್ ನಡುವೆ ನಮ್ಮ ಬಾವವ್ರ ಮಗಂದು ಬರ್ತ್ಡೇ ಸೆಲೆಬ್ರೇಷನ್ ಇತ್ತು. ಇಲ್ಲೇ ನಮ್ಮ ವಿಜಯನಗರದಲ್ಲಿ ಒಂದು ಮಿನಿ ಹಾಲ್ ಥರ ಮಾಡಿದ್ರು. ಅಲ್ಲೇ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ನಾನು ನಮ್ಮ ಮನೆಯವರು ಪಾಪುನ ಅಮ್ಮನ ಹತ್ರ ಬಿಟ್ಟು ಫಂಕ್ಷನ್ಗೆ ಹೋಗಿದ್ವಿ. ಈಗೆಲ್ಲ ಮನೆಯಲ್ಲಿ ಮಕ್ಕಳು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದು ಅಂದರೆ ತಲೆನೋವಾಗುತ್ತೆ. ಯಾಕಂದರೆ ಅವ್ರನ್ನ ಮನೆಯಲ್ಲಿ ಒಂದು ಸೈಡ್ ಹಿಡಿದು ನಿಲ್ಸೋಕ್ಕಾಗಲ್ಲ. ಬಟ್ ಈ ಥರ ಸೆಲೆಬ್ರೇಷನ್ ಮಾಡೋಕ್ಕೆ ಒಂದು ಮಿನಿ ಹಾಲ್ ಥರ ಮಾಡಿಕೊಂಡು ಎಲ್ಲರೂ ಎಂಜಾಯ್ ಮಾಡಿಕೊಂಡು ಬರ್ಬೋದು. ಬರ್ತ್ಡೇಗೆ ನಾನು, ಸಚಿ, ವಂಶಿ ಮತ್ತು ದಶು ಹೋಗಿದ್ವಿ. ಎಲ್ಲರೂ ಕೂಡ ಕೇಕ್ ಕಟ್ ಮಾಡಾದ್ಮೇಲೆ ಒಳ್ಳೆ ಟಪಾಂಗುಚಿ ಸಾಂಗ್ ಹಾಕ್ಕೊಂಡು ಈ ಬಾಣಂತನ ಗ್ಯಾಪಲ್ಲಿ ನಮಗೆ ಅಂತ ಸಿಗೋ ಒಂದು ಸಣ್ಣ ಸಣ್ಣ ಟೈಮ್ನ ನಾವು ಹ್ಯಾಪಿಯಾಗಿ ಎಂಜಾಯ್ ಮಾಡಬೇಕು. ಯಾಕಂದರೆ ನಾವು ಯಾವುದೇ ವೆಕೇಷನ್ಗಾಗಲಿ 2 ಮಕ್ಕಳನ್ನ ಇಟ್ಕೊಂಡು ಸ್ವಲ್ಪ ಕಷ್ಟನೇ ಟ್ರಾವೆಲ್ ಮಾಡಿಕೊಂಡು ಹೋಗಿ ಬರೋದು. ಸೊ ಯಾವುದೇ ಮೂಮೆಂಟ್ ಬಂದರೂ ಅದನ್ನು ಹ್ಯಾಪಿಯಾಗಿ ಎಂಜಾಯ್ ಮಾಡಿಕೊಂಡು ಅದರಲ್ಲೇ ನಾವು ಖುಷಿನ ಕಾಣ್ಕೋಬೇಕು. ಇದ್ರ ಜೊತೆಗೆ ನನ್ನ ಮಗನಿಗೂ ಕೂಡ 1/2 ಇಯರ್ ಕಂಪ್ಲೀಟ್ ಆಯಿತು. ಹಾಗಂದರೆ 6 ಮಂತ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡಲೇಬೇಕಲ್ವಾ. ಸೊ ಹಾಗಾಗಿ ಜಾಸ್ತಿ ಡೆಕೋರೇಷನ್ ಏನೂ ಬೇಡ, ನಾವೇ ಸಿಂಪಲ್ಲಾಗಿ ಡಿಫ್ರೆಂಟಾಗಿ ಏನಾದ್ರು ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ಒಂದು ಪುಟಾಣಿ ಕೇಕು ಮತ್ತು ಕ್ಯಾಂಡಲ್ನ ತಂದ್ವಿ. ಅದರಲ್ಲಾಗಿ ನನ್ನ ಮಗ ಮತ್ತು ಮಗಳು ಅವ್ರ ತಮ್ಮನ ಬರ್ತ್ಡೇ ಮಾಡ್ತಿದ್ದೀವಿ ಅಂತ ಹೇಳಿ ತುಂಬ ಖುಷಿಯಿಂದ 3 ಜನನೂ ಸೇರಿಕೊಂಡು ಕೇಕ್ನ ಕಟ್ ಮಾಡಿದರು.
ಇನ್ನೂ ಇದೆಲ್ಲ ಮುಗಿಸ್ಕೊಂಡು ಮಾರನೇ ಬೆಳಿಗ್ಗೆ ದಶು ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇತ್ತು. ಇದು ಅವನ ಫಸ್ಟ್ ಸ್ಕೂಲ್ ಆ್ಯನ್ಯುವಲ್ ಡೇ ಆಗಿರೋದ್ರಿಂದ ನಾವೆಲ್ಲರೂ ಮಿಸ್ ಮಾಡ್ದಲೇ ಹೋಗಬೇಕು ಅಂತೇಳಿ ಮನೆಯವರೆಲ್ಲ ಹೋಗಿದ್ವಿ. ಅದರಲ್ಲಾಗಿ ಫಸ್ಟ್ ಟೈಮ್ ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ ಸ್ಟೇಜ್ ಮೇಲೆ ಅಂತ ಅಂದರೆ ನಮಗೆ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ಹಾಗಾಗಿ ಮಿಸ್ ಮಾಡ್ದಲೇ ಹೋಗಬೇಕು ಅಂತ ಹೇಳಿ ನನ್ನ ಸಣ್ಣ ಪಾಪುನು ಕರ್ಕೊಂಡು ನಾವು ಹೋಗಿದ್ವಿ ಆ್ಯನ್ಯುವಲ್ ಡೇ ನೋಡೋಕ್ಕೆ. ಇನ್ನೂ ಹೋದ ತಕ್ಷಣನೇ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೇ ಬಿಟ್ರು. ಜೊತೆಗೆ ಹಾಗೆ ನನ್ನ ಮಗನಿಗೂ ಕೂಡ ಪ್ರೈಸ್ ಇತ್ತು. ಅವನು ಕೂಡ ಪ್ರೈಸ್ ಕಲೆಕ್ಟ್ ಮಾಡ್ಕೊಂಡ. ನನಗಂತೂ ತುಂಬಾ ಖುಷಿ ಆಯಿತು. ಏನೇ ಅಂದರೂ ಮಕ್ಕಳಿಗೆ ಯಾವ್ದಾರಲ್ಲಾದ್ರೂ ಪ್ರೈಸ್ ಬಂತು ಅಂದ್ರೇ ನಮಗೆ ಖುಷಿಯಾಗುತ್ತೆ. ಅದು ಎಜುಕೇಷನಲ್ಲೇ ಆಗಿರ್ಬೋದು, ಸ್ಪೋರ್ಟ್ಸಲ್ಲೇ ಆಗಿರ್ಬೋದು. ಬಟ್ ಅವರು ಏನೋ ಒಂದು ಮಾಡ್ತಿದ್ದಾರೆ ಅಂತ ಒಂದು ಖುಷಿ ಅಂತೂ ಇದ್ದೇ ಇರುತ್ತೆ. ಇನ್ನು ವಂಶಿ ಅಂತೂ ಪ್ರೋಗ್ರಾಮ್ ಕಡೆಗಿಂತ ತಮ್ಮನ ಆಟಾಡ್ಸೋದ್ರಲ್ಲೇ ತುಂಬ ಬ್ಯುಸಿಯಾಗಿದ್ಲು. ಅವಳಂತೂ ಅಣ್ಣನ ಡ್ಯಾನ್ಸ್ ನೋಡಬೇಕು, ದರ್ಶನನ ಸ್ಕೂಲ್ ಡೇಗೆ ಹೋಗಬೇಕು ಅಂತ ಹೇಳಿ ಚಾರ್ಮುಡಿಯಿಂದ ಅವ್ರ ಅಜ್ಜಿ ಜೊತೆ ಬಂದಿದ್ಲು. ಎಲ್ಲರೂ ಹೀಗೆ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ನಮ್ಮ ಯಜಮಾನ್ರಿಗೆ ರೇಗಿಸಿದ್ರು. ದೊಡ್ಡ ಮಗಂದು ಮಾತ್ರ ಕಾಲನ್ನ ಹಚ್ಚೆ ಹಾಕಿಸ್ಕೊಂಡ್ರಿ, ಈ ಮಗಂದು ಹಾಕಿಸ್ಕೊಳಲ್ವಾ ಅಂತ. ಅದನ್ನು ನಮ್ಮ ಮನೆಯವರಂತೂ ಸೀರಿಯಸ್ ಆಗಿ ತಗೊಂಡು ಅವನಿಗೊಂದು ಇವನಿಗೊಂದು ಯಾವುದೇ ಕಾರಣಕ್ಕೂ ನಾನು ಮಾಡಲ್ಲ, ಇಬ್ಬರು ಮಕ್ಕಳು ನನಗೊಂದೇ ಅಲ್ವಾ ಅಂತ ಹೇಳಿ ಅವರು ಕೂಡ ಟ್ಯಾಟೂ ಹಾಕಿಸ್ಕೋತೀನಿ ಅಂತ ಹೇಳಿ ಚಿಕ್ಕ ಮಗುನ ಕರ್ಕೊಂಡು ಹೋದರು. ದಶು ಫುಟ್ ಪ್ರಿಂಟ್ನ ನಾವು ಟ್ಯಾಟೂ ಹಾಕಿಸಿದಾಗ ಅವನಿಗೆ ಒಂದು ಆಲ್ಮೋಸ್ಟ್ 1 ಮಂತ್ ಇಲ್ಲ ಒಂದು 21 ಡೇಸ್ ಆಗಿತ್ತು ಅವನು ಹುಟ್ಟಿ. ಆಗಿದ್ದಾಗ ಅವನಿಗೆ ಟ್ಯಾಟೂ ಹಾಕ್ಸಿದ್ದು. ಬಟ್ ನನ್ನ ಚಿಲ್ಟುಗೆ ಹತ್ತತ್ರ ನಾವು ಹಾಕಿಸಿದಾಗ 6 ತಿಂಗಳು 7 ತಿಂಗಳು ಆಗಿತ್ತು. ಬಟ್ ಅವನ ಕಾಲು ಅವನು ಏನು ಸೈಜ್ ಇತ್ತು ಅದೇ ಸೈಜಿಗಿತ್ತು ಪುಣ್ಯಕ್ಕೆ ಅವ್ರ ಅಪ್ಪನಿಗೆ. ಅದಕ್ಕಿಂತ ಏನು ದೊಡ್ಡ ಆಗಿರಲಿಲ್ಲ. ಲಾಸ್ಟ್ ಟೈಮ್ ನಮ್ಮ ದಶುದು ಟ್ಯಾಟೂ ಹಾಕ್ಸಿ ಶಾಪಿಗೆ ಹೋಗಿದ್ವಿ. ಅವರು ಅವತ್ತು ಅಲ್ಲಿ ಇರಲಿಲ್ಲ. ಹಾಗಾಗಿ ನಾವು ಬೇರೆ ಶಾಪಲ್ಲಿ ಹಾಕೋಣ ಅಂತ ಹೇಳಿ ಹೊರಟ್ವಿ. ಆಗ ನಮಗೆ ಸಿಕ್ಕಿದ್ದು ಇಂಕ್ ವಿಲ್ಲಾ ಟ್ಯಾಟೂ. ತುಂಬ ಚೆನ್ನಾಗಿ ಟ್ಯಾಟೂನ ಹಾಕೊಟ್ರು. ನಮಗೆ ಹಳೆ ಟ್ಯಾಟೂ ಏನು ದಶುದು ಫುಟ್ ಪ್ರಿಂಟಿಂದ ಹಾಕಿದ್ರು ರೈಟ್ ಲೆಗ್ಗಿಂದು, ಇವಂದು ರೈಟ್ ಲೆಗ್ಗಿಂದೇ ಬೇಕು ಅಂತ ಹೇಳಿ ಸೇಮ್ ಅದೇ ಥರ ಬೇಕು ಅಂತ ನ್ಯಾಚುರಲ್ ಆಗಿ ಕಾಣಿಸ್ಬೇಕು, ಎರಡು ಡಿಫ್ರೆನ್ಸ್ ಬಂದರೆ ವಲ್ಗರಾಗಿ ಕಾಣಿಸುತ್ತೆ ಅಂತ ಹೇಳಿ ಆ ಅಣ್ಣನಿಗೆ ಹೇಳಿದ್ದಕ್ಕೆ ಅವರು ಏನೂ ಇದು ಮಾಡ್ಕೋಬೇಡಿ, ನಾನು ನೀಟಾಗಿ ಕ್ಲೀನಾಗಿ ಹಾಕ್ಕೊಡ್ತೀನಿ ಅಂತ ಹೇಳಿ ಸೇಮ್ ಒಂದೇ ಥರ ಕಾಣಿಸೋ ಥರ ಹಾಕ್ಕೊಟ್ರು. ಅದಾದಮೇಲೆ ನಮ್ಮ ಅಮ್ಮನಿಗೂ ಕೂಡ ಒಂದೇ ಒಂದು ಸಿಂಪಲ್ಲಾಗಿ ಟ್ಯಾಟೂ ಹಾಕಿಸ್ಕೊಳ್ಳಿ ಅಮ್ಮ ಅಂತ ಹೇಳಿ ಅಪ್ಪನ ಹೆಸರು ಹಾಕ್ಸೋಣ ಅಂತ ಡಿಸೈಡ್ ಮಾಡಿದ್ವಿ. ನಮ್ಮಮ್ಮ ಅಂತೂ ಸಚಿನ್ ಅವರು ಆರಾಮಾಗಿ ಕೂತ್ಕೊಂಡು ಟ್ಯಾಟೂ ಹಾಕಿಸ್ಕೊತಿರೋದಕ್ಕೆ ನೋವಾಗಲ್ಲ ಅಂತ ಹೇಳಿ ಧೈರ್ಯ ಮಾಡಿ ಟ್ಯಾಟೂ ಹಾಕಿಸ್ಕೊತೀನಿ ಅಂತ ಹೊರಟ್ರು. ಧೈರ್ಯ ಮಾಡಿ ಕೂತಾದ್ಮೇಲೆ ನಮ್ಮಮ್ಮ ಅರ್ಧ ಹೆಸರು ಬರೆದಿದ್ರು. ನಮ್ಮಮ್ಮ ಅಂತೂ ಫುಲ್ ಅದನ್ನು ತಿದ್ದಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಅದು ಸ್ವಲ್ಪ ಪೇಯ್ನ್ ಜಾಸ್ತಿ ಆಗೋಕ್ಕೆ ನಮ್ಮಮ್ಮ ಕಿರ್ಚಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಮಗಂತೂ ಈ ಕಡೆ ನಗಂಗೂ ಇಲ್ಲ ಬಿಡೋಂಗೂ ಇಲ್ಲ. ಪಾಪ ಅವ್ರು ಫಸ್ಟ್ ಟೈಮ್ ಅಲ್ವಾ, ಅವರಿಗೆ ಅದರ ಎಕ್ಸ್ಪೀರಿಯೆನ್ಸ್ ಗೊತ್ತಿರಲಿಲ್ಲ. ಸ್ಟಾರ್ಟಿಂಗ್ ಅವರು ನೇಮ್ ಬರೆದಿದ್ದು ಅಷ್ಟು ಗೊತ್ತಾಗಲಿಲ್ಲ. ಬಟ್ ಅದರೊಳಗಡೆ ಫಿಲ್ ಮಾಡ್ಬೇಕಾದ್ರೆ ಅದನ್ನು ತಿದ್ದುತ್ತಾರಲ್ಲ, ಅದು ನಮ್ಮಮ್ಮನಿಗೆ ಫುಲ್ಲು ಪೇಯ್ನ್ ಸ್ಟಾರ್ಟ್ ಆಗಿಬಿಡ್ತು. ಇಷ್ಟೆಲ್ಲ ನೋವಾಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಟ್ಯಾಟೂನೇ ಹಾಕಿಸ್ತಿರ್ಲಿಲ್ಲ ಅಂತ ಅಮ್ಮ ನಮಗೆ ಬೈತಾ ಕೂತಿದ್ರು. ನಾವು ಇನ್ನೇನಿಲ್ಲ ಆಗುತ್ತೆ ಅಂತ ಹೇಳಿ ಹೀಗೆ ಅಮ್ಮನ್ನ ಮಾತಾಡಿಸ್ಕೊಂಡು ಅವ್ರು ಟ್ಯಾಟೂ ಹಾಕಿಸ್ಕೊಂಡಿದ್ದು ಗೊತ್ತಾಗಬಾರ್ದು ಅಂತ ಕಾಲು ಎಳಿತಾ ಕೂತಿದ್ವಿ. ಆ್ಯಂಡ್ ಅಮ್ಮನಿಗೆ ಅಪ್ಪನ ಹೆಸರನ್ನ ಕನ್ನಡದಲ್ಲಿ ಟ್ಯಾಟೂ ಹಾಕ್ಸಿದ್ವಿ. ತುಂಬ ಚೆನ್ನಾಗಿ ಬಂತು ಟ್ಯಾಟೂ. ಆ್ಯಂಡ್ ಇದಿಷ್ಟು ನನ್ನ ವ್ಲಾಗ್ ಆಗಿರುತ್ತೆ. ನನ್ನ ಸಬ್ಸ್ಕ್ರೈಬರ್ಗೆ ಯಾವುದೇ ಥರ ನಿರಾಶೆ ಆಗದಿರೋ ಥರ ಅಟ್ಲೀಸ್ಟ್ ಮೇನ್ ಹೈಲೈಟ್ಸ್ ವ್ಲಾಗ್ ಅಂತೂ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.